ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ಚರ್ಚೆ ವಿಷಯ ಅಮ್ಮನಿಗೆ ಆರೈಕೆ ಇಲ್ಲ. ನಾನು ನಿಮ್ಮ ರಮೇಶ್ ಜಂಬೂರು. ಅಮ್ಮನಿಗಿಲ್ಲ ಆರೈಕೆ, ಕಳಪೆ ಆರೈಕೆಯಿಂದಲೇ ಕೊನೆಯುಸಿರು ಎಳೆಯುತ್ತಿದ್ದಾರೆ ಬಾಣಂತಿಯರು. 2016ರಿಂದ 2022ರ ಅವಧಿಯಲ್ಲಿ ನಡೆದ ಹೆರಿಗೆಗಳ ಪರಿಶೀಲನೆ, 2.30 ಲಕ್ಷ ಹೆರಿಗೆ ಪ್ರಕರಣಗಳ ಪರಿಶೋಧನೆ, 2.15 ಲಕ್ಷ ಹೆರಿಗೆ ಪ್ರಕರಣಗಳಲ್ಲಿ 48 ಗಂಟೆ ಕಳೆದರೂ ಆಸ್ಪತ್ರೆಯಿಂದ ಬಿಡುಗಡೆ ಇಲ್ಲ. 14,504 ಪ್ರಕರಣಗಳಲ್ಲಿ ಮಾತ್ರ ತಾಯಿ ಮಗುವಿಗೆ ಬಿಡುಗಡೆ ಭಾಗ್ಯ. 1,221 ಪ್ರಕರಣಗಳಲ್ಲಿ ಕಾರ್ಟಿಕೋಸ್ಟೆರಾಯ್ಡ್ ನೀಡಿರಲೇ ಇಲ್ಲ. ಸಿಎಜಿ ವರದಿಯಿಂದಲೇ ಬಯಲಾಯಿತು ಭೀಕರ ಮಾಹಿತಿ. ಇಡೀ ಕರ್ನಾಟಕದಲ್ಲಿ ಬಹಳಷ್ಟು ಬಾಣಂತಿಯರು ಕೊನೆಯುಸಿರು ಎಳೆಯುತ್ತಿದ್ದಾರೆ. ಅವರ ಜೊತೆಯಲ್ಲಿ ಎಳೆಯ ಕಂದ ಮಗಳು ಹೊಸಗೂಸುಗಳು ಕೂಡ ಇವತ್ತು ಕೊನೆಯುಸಿರು ಎಳೆಯುತ್ತಿದ್ದಾರೆ. ಈ ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಕಳೆದ ಬಾರಿ ನಾವು ಇಡೀ ರಾಜ್ಯದಲ್ಲಿ ಬಾಣಂತಿಯರ ಒಂದು ಕೊನೆಯುಸಿರು ಎಳಿತಾ ಇರುವಂತಹ ಪ್ರಕರಣಗಳನ್ನ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ವಿ. ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಇವತ್ತು ಕರ್ನಾಟಕದ ಸಿಎಜಿ ಎಂದು ವರದಿ ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ. ಆ ವರದಿಯಲ್ಲಿ ಏನೆಲ್ಲ ಅಂಶಗಳು ಬಹಿರಂಗ ಆಗಿದ್ದಾವೆ ಅನ್ನುವಂಥದ್ದನ್ನ ಇವತ್ತು ನಾವು ನಿಮ್ಮ ಮುಂದೆ ಚರ್ಚೆಗೆ ಕೈಗೆತ್ತಿಕೊಂಡಿರುವಂಥದ್ದು. ಆದ್ರೆ ಇಲ್ಲಿ ಈ ವಿಚಾರವನ್ನ ಹೇಳುವುದರ ಜೊತೆನಲ್ಲಿ ಸಿಎಜಿ ವರದಿನಲ್ಲಿ ಏನೆಲ್ಲ ಅಂಶಗಳನ್ನ ಬಹಿರಂಗ ಪಡಿಸಲಾಗಿದೆ, ಸೊ ಅದು ಎಷ್ಟು ಭಯಾನಕವಾಗಿದೆ ಅನ್ನುವಂಥದ್ದನ್ನ ನಾನು ನಿಮ್ಮ ಮುಂದೆ ಇವತ್ತು ತೆರೆದಿಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಿಎಜಿ ಈಗ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ. ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು ಕರ್ನಾಟಕದಲ್ಲಿ 2016ರಿಂದ 2022ರವರೆಗೆ ಏನೆಲ್ಲ ಅವಾಂತರಗಳು ಆಗಿದ್ದಾವೆ ಕರ್ನಾಟಕದಲ್ಲಿ ಅನ್ನುವಂಥದ್ದನ್ನ ಬಿಚ್ಚಿಟ್ಟಿಲಾಗಿದೆ. ಇಲ್ಲಿ ಒಂದು ಮಾಹಿತಿಯನ್ನ ನಾನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಅಂದ್ರೆ 2022ರಿಂದ 2025ನೇ ಜನವರಿಲಿ ನಾವಿದ್ದೀವಿ. ಇಲ್ಲಿವರೆಗೆ ಏನೇನಾಗಿದೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಸೊ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಇದು ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅನ್ನುವಂಥದ್ದನ್ನ ಪ್ರತಿಪಕ್ಷ ನಾಯಕರು ಹೇಳಿದ್ದಾರೆ. ಜೊತೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾವೆ, ಪೋಷಕರು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವ ಆಸ್ಪತ್ರೆಗಳಲ್ಲೂ ಕೂಡ ಸರಿಯಾದಂತ ಚಿಕಿತ್ಸೆ ತಾಯಿ ಮಗುವಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಇದಕ್ಕೋಸ್ಕರನೇ ಕರ್ನಾಟಕದಲ್ಲಿ ತಾಯಿ ಮಗು ಆಸ್ಪತ್ರೆಗಳನ್ನು ಕೂಡ ಪ್ರತ್ಯೇಕವಾಗಿ ಮಾಡಿದ್ದಾರೆ. ಅದಕ್ಕೆ ಅಂತೇಳಿ ಸರ್ಕಾರ ಹಣವನ್ನು ಕೂಡ ಮೀಸಲನ್ನು ಇಡ್ತಾ ಇದೆ. ಇದು ಒಂದು ಭಾಗ. ಆದ್ರೆ ಈ ತಾಯಿ ಮಗುವಿನ ಏನು ಕೊನೆಯುಸಿರು ಎಳಿತಾ ಇರುವಂತಹ ಪ್ರಕರಣಗಳು ಬಯಲಾಗ್ತಾ ಇದ್ದ ಹಾಗೆ ಬಳ್ಳಾರಿಯಲ್ಲಿರ್ಬೋದು, ಬೆಳಗಾವಿಯಲ್ಲಿರ್ಬೋದು, ಶಿವಮೊಗ್ಗದಲ್ಲಿರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರ್ಬೋದು, ಈ ತರದ ತಾಯಿ ಮಗುವಿನ ಕೊನೆಯುಸಿರು ಎಳಿತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗ್ತಿದ್ದ ಹಾಗೆ ಸಿಎಜಿ ಒಂದು ರಿಪೋರ್ಟ್ ಅನ್ನ ಕೊಡುತ್ತೆ. 2024ರ ಒಂದು ಡಿಸೆಂಬರ್ ಅಂತ್ಯದಲ್ಲಿ ಇಲ್ಲಿ 2016ರಿಂದ 2022ರವರೆಗೆ ಏನೆಲ್ಲ ಪ್ರಕರಣಗಳು ಆಗಿದಾವೆ ಅನ್ನೋದನ್ನ ತನಿಖೆ ಮಾಡಿ ವರದಿಯನ್ನ ಕೊಡ್ತಾರೆ. ಈ ತನಿಖೆ ಮಾಡುವಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸುಮಾರು 2.30 ಲಕ್ಷ ಹೆರಿಗೆ ಪ್ರಕರಣಗಳನ್ನ ಪರಿಶೋಧನೆಯನ್ನ ಮಾಡ್ತಾರೆ. ಅದರಲ್ಲಿ 2.15 ಲಕ್ಷ ಹೆರಿಗೆ ಪ್ರಕರಣಗಳಲ್ಲಿ 2 ದಿನದೊಳಗೆ ಅಂದ್ರೆ ಒಬ್ಬ ತಾಯಿ ಹೆರಿಗೆಗಾಗಿ ಆಸ್ಪತ್ರೆಗೆ 9 ತಿಂಗಳು ತುಂಬಿದ ತಕ್ಷಣ ಹೆರಿಗೆಗೆ ಹೋದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಅಲ್ಲಿ 2 ದಿನದ ಒಳಗಡೆಗೆ ಅವರಿಗೆ ಏನು ಹೆರಿಗೆಯನ್ನ ಮಾಡಿಸಿ ಅವರು ಆರೋಗ್ಯಪೂರ್ಣರಿದ್ದಾರೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಕನ್ಫರ್ಮ್ ಆದ್ಮೇಲೆ ಅವ್ರನ್ನ 2 ದಿನದ ಒಳಗಡೆಗೆ ಡಿಸ್ಚಾರ್ಜ್ ಅನ್ನ ಮಾಡಬೇಕು. ಇದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೂಲ್ಸ್. ಬಹಳಷ್ಟು ಕಡೆಗಳಲ್ಲಿ ನೀವು ಈಗಾಗಲೇ ನಿಮ್ಮ ಜನಸಾಮಾನ್ಯರಿಗೆ ಈ ವಿಚಾರ ಗಮನಕ್ಕೂ ಕೂಡ ಬಂದಿರುತ್ತೆ. ಆದ್ರೆ ಆ 2 ದಿನದಲ್ಲಿ ಡಿಸ್ಚಾರ್ಜ್ ಆಗಿರ್ತಕ್ಕಂಥ ತಾಯಿ ಮಗುವಿನ ಸಂಖ್ಯೆಯನ್ನ ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಸಿಗುವಂತದ್ದು ಕೇವಲ 0. ಇಡೀ 2016ರಿಂದ 2022ರವರೆಗೆ ಏನೆಲ್ಲ ಪ್ರಕರಣಗಳಾಗಿದ್ದಾವೆ ಅನ್ನೋದನ್ನ ತೆಗೆದುಕೊಂಡು ನೋಡಿದ್ರೆ ಅಲ್ಲಿ 2,30,000 ಅಂದ್ರೆ 2.30 ಲಕ್ಷ ಏನು ಹೆರಿಗೆಗಳಾಗಿದ್ದಾವೆ. ಆ ಹೆರಿಗೆಗಳನ್ನ ಪರಿಶೋಧನೆಯನ್ನ ಮಾಡ್ತಾರೆ ಈ ತನಿಖಾ ಸಿಎಜಿ ವರದಿಯನ್ನ ಸಿದ್ಧಪಡಿಸುವುದಕ್ಕಿಂತ ಮುಂಚೆ. ಅದರಲ್ಲಿ 2.15 ಲಕ್ಷ ಪ್ರಕರಣಗಳು ಅಂದ್ರೆ ಈ ಹೆರಿಗೆ ಸಂದರ್ಭದಲ್ಲಿ ತಾಯಿ ಮಗು ಹೆರಿಗೆ ಆದ ತಕ್ಷಣ 2 ದಿನದಲ್ಲಿ ಅಂದ್ರೆ 48 ಗಂಟೆಗಳಲ್ಲಿ ಅವರನ್ನ ಚಿಕಿತ್ಸೆಯನ್ನ ಕೊಟ್ಟು ಅವರನ್ಗೆ ಮನೆಗೆ ಕಳಿಸ್ಬೇಕು. ಯಾಕೆ ಇವರು ಆರೋಗ್ಯಪೂರ್ಣರಾಗಿದ್ದಾರೆ, ಇನ್ ಮನೆಗೆ ಹೋಗಿ ಇವರು ವಿಶ್ರಾಂತಿ ಪಡಿಬಹುದು ಅಥವಾ ಆ ಸಂದರ್ಭದಲ್ಲಿ ಏನೆಲ್ಲ ಆರೈಕೆಗಳನ್ನ ಮಾಡಲಾಗುತ್ತೋ ಸೊ ಆರೈಕೆಗಳನ್ನ ಮನೆಯಲ್ಲೇ ಮಾಡಬಹುದು ಅಂತೇಳಿ ಕಳಿಸಿಕೊಡಬಹುದು. ಆದರೆ ಇಲ್ಲಿ
2.15 ಲಕ್ಷ ಹೆರಿಗೆ ಪ್ರಕರಣಗಳು ಈ 2 ದಿನದ ಒಳಗಡೆಯೇ ಡಿಸ್ಚಾರ್ಜ್ ಆಗಿಲ್ಲ ಅನ್ನುವಂತ ಭಯಾನಕವಾದಂತ ಸತ್ಯ ಈಗ ಬಯಲಾಗಿದೆ. ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೇವಲ 4,504 ಪ್ರಕರಣಗಳಲ್ಲಿ ಮಾತ್ರ 2 ದಿನದ ಒಳಗಡೆಗೆ ಈ ಮಕ್ಕಳನ್ನ ಜೊತೆಗೆ ಹುಟ್ಟಿರ್ತಕ್ಕಂಥ ಮಕ್ಕಳನ್ನ ಮತ್ತೆ ತಾಯಿಯನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಅನ್ನ ಮಾಡಲಾಗಿದೆ. ಇದರ ಜೊತೆನಲ್ಲಿ ಈ ಹೆರಿಗೆ ಸಂದರ್ಭದಲ್ಲಿ ಅಂದ್ರೆ ಹೆರಿಗೆ ನೋವನ್ನ ತಡೆದುಕೊಳ್ಳಲಿಕ್ಕೆ ಆ ಮಹಿಳೆಗೆ ಅಥವಾ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಥವಾ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ಕಾಸ್ಟೋಸ್ಟೆರಾಯ್ಡ್ ಅಂತ ಹೇಳಿ ಒಂದು ಇಂಜೆಕ್ಷನ್ ಅನ್ನ ಕೊಡ್ಲಾಗುತ್ತೆ. ಆ ಒಂದು ಪ್ರಕರಣಗಳಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಪ್ರಕರಣಗಳನ್ನ ಪರಿಶೋಧನೆಯನ್ನ ಮಾಡುತ್ತೆ ಈ ಟೀಮು. ಆ ಟೀಮು ಪರಿಶೋಧನೆ ಮಾಡಂತ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂತ ಮಾಹಿತಿಯನ್ನ ಗಮನಿಸಿದ್ರೆ ನೀವು ಬೆಚ್ಚಿ ಬೀಳ್ತೀರಿ. ಅಲ್ಲಿ 1,221 ಪ್ರಕರಣಗಳಲ್ಲಿ ಅಂದ್ರೆ 21 ಹೆರಿಗೆ ಪ್ರಕರಣಗಳಲ್ಲಿ ಈ ಕಾಸ್ಟೋಸ್ಟೆರಾಯ್ಡ್ ಅನ್ನ ಕೊಟ್ಟೇ ಇಲ್ಲ ಅನ್ನುವಂತ ಮಾಹಿತಿ ಬಹಿರಂಗ ಆಗುತ್ತೆ. ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳು ಯಾವ ಗುಣಮಟ್ಟದಲ್ಲಿ ಇದ್ದಾವೆ ಅನ್ನುವಂಥದ್ದು. ಕ್ಷಣಕ್ಕೂ ನಿಮಗೆ ಒಂದು ಆತಂಕಕಾರಿಯಾದಂತ ವಿಚಾರಗಳನ್ನೇ ನಾನು ಎಲ್ಲವನ್ನು ಕೂಡ ನಾನು ಈ ವರದಿಯಲ್ಲಿ ಏನೆಲ್ಲ ಹೇಳಲಾಗಿದೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ನೀವು ಕೊನೆವರೆಗೂ ಕೂಡ ಈ ಸ್ಟೋರಿಯನ್ನು ನೀವು ನೋಡ್ಲೇಬೇಕು. ಆ ಕಾರಣಕ್ಕೋಸ್ಕರನೇ ಇವತ್ತು ಜಸ್ಟಿಸ್ ವಿಜಂಬೂರ್ ಮಾಲಿಕೆಯಲ್ಲಿ ಹಿಂದೆ ನಾವು ಮಾಡಿದಂತಹ ಈ ವರದಿಯ ಜೊತೆನಲ್ಲಿ ಏನ್ ಚರ್ಚೆಯನ್ನ ಮಾಡಿದ್ವಿ ಅದಕ್ಕೆ ಪೂರಕವಾದಂತ ಒಂದು ರೀತಿ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ಅನ್ನುವ ರೀತಿಯಲ್ಲಿ ಇವತ್ತು CAG ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಪ್ರಜಾಧ್ವನಿ ಟಿವಿ ಯಾಕೆ ಪದೇ ಪದೇ ಈ ತರದ ವಿಚಾರಗಳನ್ನ ಜನರ ಮುಂದೆ ತೆಗೆದುಕೊಂಡು ಬರ್ತಾ ಇದೆ ಅಂದ್ರೆ ಜನರಲ್ಲಿ ಒಂದು ಅವೇರ್ನೆಸ್ ಅನ್ನ ಜಾಗೃತಿಯನ್ನ ಮೂಡಿಸಬೇಕು. ಸರ್ಕಾರಗಳಿರ್ಲಿ ಅಥವಾ ಖಾಸಗಿ ಸಂಸ್ಥೆಗಳಿರ್ಲಿ ಅಥವಾ ಇನ್ಯಾವುದೇ ಇದ್ರೂ ಕೂಡ ಜನರಿಗೆ ಮಾಡುವಂತಹ ಮೋಸವನ್ನ ತಡಿಬೇಕು, ಜನರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜಸ್ಟಿಸ್ ವಿಜಂಬೂರ್ ಮಾಲಿಕೆಯಲ್ಲಿ ಈ ತರದ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ತಂದಿಡ್ತಾ ಇರುವಂತದ್ದು. ಈ ಹೆರಿಗೆ ಪ್ರಕರಣಗಳನ್ನ ತೆಗೆದುಕೊಂಡು ನೋಡಿದ್ರೆ ಇಡೀ ರಾಜ್ಯದ ಆಸ್ಪತ್ರೆಗಳು, ಅದು ಕಿಮ್ಸ್ ಇರ್ಬೋದು ಅಥವಾ ಬಿಮ್ಸ್ ಇರ್ಬೋದು, ಬಳ್ಳಾರಿ ಆಸ್ಪತ್ರೆಗಳಿರ್ಬೋದು, ಜಿಲ್ಲಾಸ್ಪತ್ರೆ ಇರ್ಬೋದು, ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಹೀಗೆ ಯಾವೆಲ್ಲ ಕರ್ನಾಟಕದಲ್ಲಿ ಜಿಲ್ಲಾ ಆಸ್ಪತ್ರೆಗಳಿದ್ದಾವೆ, ತಾಲೂಕು ಆಸ್ಪತ್ರೆಗಳಿದ್ದಾವೋ, ಜೊತೆಗೆ ಏನು ತಾಲೂಕು ಮಟ್ಟದಿಂದ ಕೆಳಗಡೆ ನೀವು ತೆಗೆದುಕೊಂಡು ನೋಡಿದ್ರೆ ಅಲ್ಲಿ ಗ್ರಾಮ ಮಟ್ಟದಲ್ಲೂ ಕೂಡ ಕೆಲವು ಆರೋಗ್ಯ ಕೇಂದ್ರಗಳಿದ್ದಾವೆ. ಎಲ್ಲವನ್ನೂ ಕೂಡ ಪರಿಶೋಧನೆಯನ್ನ ಮಾಡಿ CAG ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ. 2016ರಿಂದ 2022ರವರೆಗೆ ಇಡೀ ರಾಜ್ಯದಲ್ಲಿ ತಾಯಿ ಮಗು ಆಸ್ಪತ್ರೆಯೂ ಸೇರಿದಂತೆ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅನ್ನೋದನ್ನ ಪರಿಶೋಧನೆ ಮಾಡಿ ನೋಡಿದ್ರೆ ಎಲ್ಲವೂ ಕೂಡ 0. ಸೊ ಇಲ್ಲಿ ಸರಿಯಾದಂತ ಸ್ತ್ರೀರೋಗ ತಜ್ಞರು ಇರಬೇಕು ಜಿಲ್ಲಾಸ್ಪತ್ರೆಗಳಲ್ಲಿ, ಕನಿಷ್ಠ ಪಕ್ಷ ತಾಲೂಕು ಮಟ್ಟದಲ್ಲೂ ಇರಬೇಕು. ಆದ್ರೆ ತಾಲೂಕು ಮಟ್ಟದಲ್ಲಿ ಇಲ್ಲ, ಅಲ್ಲಿ ವೈದ್ಯರ ಕೊರತೆ ಇದೆ ಅಂತ ಅಂದ್ಕೊಳ್ಳೋಣ. ಆದ್ರೆ ಜಿಲ್ಲಾ ಮಟ್ಟದ ಆಸ್ಪತ್ರೆಗಳೇನಿದ್ದಾವೆ ಅಲ್ಲಾದ್ರೂ ಕೂಡ ಸರಿಯಾದಂತ ಸ್ತ್ರೀರೋಗ ತಜ್ಞರು ಇರಬೇಕು. ಆದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಸ್ತ್ರೀರೋಗ ತಜ್ಞರೇ ಇಲ್ಲ. ಸೊ ಇದು ಭಯಾನಕವಾದಂತ ವಿಚಾರ. ಜೊತೆಗೆ ಸ್ತ್ರೀರೋಗ ತಜ್ಞರಿದ್ರೂ ಕೂಡ ಕೆಲವು ಆಸ್ಪತ್ರೆಗಳಲ್ಲಿ ಸರಿಯಾದ ಸಮಯಕ್ಕೆ ಅದು ಹೆರಿಗೆ ಮಾಡುವಂತ ಸಂದರ್ಭದಲ್ಲಿ ಅವರು ಅವೈಲಬಿಲಿಟಿ ಏನಿದೆ ಅಂದ್ರೆ ಅವರ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರು ಆಸ್ಪತ್ರೆಗಳೇ ಇರ್ತಾ ಇಲ್ಲ. ಆಸ್ಪತ್ರೆಗಳಲ್ಲಿ ಸ್ತ್ರೀರೋಗ ತಜ್ಞರೇ ಇಲ್ಲದೆ ಹೋದ್ರೆ ಹೆರಿಗೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನೀವು ಊಹೆ ಮಾಡ್ಕೊಳ್ಳಿ. ಸೊ ಆ ಕಾರಣಕ್ಕೋಸ್ಕರನೇ ಬಹಳಷ್ಟು ಆಸ್ಪತ್ರೆಗಳಲ್ಲಿ ಈ ಪೇಷಂಟ್ ಕಡೆಯವರು ಗಲಾಟೆಗಳನ್ನು ಮಾಡುವಂಥದ್ದು, ನಮಗೆ ಸರಿಯಾದಂತ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅಂತೇಳಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಸಹಜವಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನಾವು ಸಹಜವಾಗಿ ಹೇಳುವಂಥದ್ದು ವೈದ್ಯೋ ನಾರಾಯಣೋ ಹರಿ ಅನ್ನುವಂತ ಮಾತುಗಳನ್ನ ಹೇಳ್ತೀವಿ. ಆದ್ರೆ ನಿಜಕ್ಕೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರುವಂತ ವೈದ್ಯರು ಕೂಡ ನಮ್ಮಲ್ಲಿ ಇದ್ದಾರೆ, ಇಲ್ಲ ಅಂತಾನ ಹೇಳ್ತಾ ಇಲ್ಲ, ಸಂಪೂರ್ಣವಾಗಿ ಅದನ್ನ ಅಲ್ಲಗಳಿತಾ ಇಲ್ಲ. ಆದ್ರೆ ಇರುವಂತ ಕೆಲವು ತಜ್ಞ ವೈದ್ಯರು ಕೂಡ ಸರಿಯಾದ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಈ CAG ವರದಿನಲ್ಲಿ ಬಹಿರಂಗಪಡಿಸಲಾಗಿದೆ. ಅಲ್ಲಿ ಸರಿಯಾಗಿ ಇದನ್ನ ಮೆನ್ಷನ್ ಮಾಡಿನೇ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ವೈದ್ಯರು, ತಜ್ಞ ವೈದ್ಯರು ಏನ್ ಮಾಡ್ತಿದ್ದಾರೆ? ಇನ್ನು ಕೆಲವು ಕಡೆಗಳಲ್ಲಿ ವೈದ್ಯರೇ ಇಲ್ಲ. ಸೊ ಅಂತ ಕಡೆಗಳಲ್ಲಿ ಸರ್ಕಾರ ಅಲ್ಲಿ ಸೂಕ್ತ ಸಿಬ್ಬಂದಿಯನ್ನ ನೇಮಕ ಮಾಡ್ಕೊಳ್ಬೇಕು. ಅಂದ್ರೆ ತಜ್ಞ ವೈದ್ಯರನ್ನ ನೇಮಕ ಮಾಡ್ಕೊಳ್ಬೇಕು. ಇಲ್ಲಿ ಸಿಬ್ಬಂದಿ ಬೇರೆ ವಿಚಾರ, ಆದ್ರೆ ತಜ್ಞ ವೈದ್ಯರನ್ನು ನೇಮಕ ಮಾಡಿಕೊಳ್ಳುವಂತ ವಿಚಾರದಲ್ಲೂ ಕೂಡ ಸರ್ಕಾರ ಇನ್ನು ಕೂಡ ಮೀನಾಮೇಷವನ್ನ ಎಣಿಸ್ತಾ ಇದೆ. ನಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಹಾಗೆ ಹೀಗೆ ಅಂತೇಳಿ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಕೂಡ ಹೇಳ್ತಾರೆ. ಆದ್ರೆ ಸಿಬ್ಬಂದಿ ಕೊರತೆ ಕೂಡ ಇದೆ, ವೈದ್ಯರ ಕೊರತೆ ಇದೆ, ತಜ್ಞ ವೈದ್ಯರ ಕೊರತೆ ಇದೆ. ಜೊತೆಗೆ ಇನ್ನೂ ಭಯಾನಕವಾದಂತ ಅಂಶ ಅಂದ್ರೆ ಏನಂದ್ರೆ ಸರಿಯಾದಂತ ಉಪಕರಣಗಳ ಕೊರತೆ ಕೂಡ ಅಲ್ಲಿ ಇರುವಂತದ್ದನ್ನ CAG ವರದಿ ತಯಾರಿಸುವಂತ ಸಂದರ್ಭದಲ್ಲಿ ಈ ಟೀಮು ಪರಿಶೀಲನೆಯನ್ನ ಮಾಡುತ್ತೆ. ಸಿಬ್ಬಂದಿ ಕೊರತೆ ಇರುವಂತದ್ದು ಒಂದು ಕಡೆಗಾದ್ರೆ ಉಪಕರಣಗಳೇ ಸರಿಯಾದ ರೀತಿಯಲ್ಲಿ ಇಲ್ಲ. ಮೇಲ್ನೋಟಕ್ಕೆ ಹೇಳೋದಾದ್ರೆ
ನಾವು ಕೂಡ ಅದನ್ನು ಗಮನಿಸಿ ಹಿಂದೆ ನಾವು ಈ ಜಸ್ಟಿಸ್ ಜಂಬೂರು ಕಾರ್ಯಕ್ರಮದಲ್ಲಿ ಏನು ಪ್ರಜಾಧ್ವನಿ ಟಿವಿ ಕೆಲವು ಅಂಶಗಳನ್ನ ಬೆಳಕಿಗೆ ತಂದಿತ್ತು. ಸೊ ಇಲ್ಲಿ ನಿಮಗೆ ಅಲ್ಲಿ ಇಕ್ವಿಪ್ಮೆಂಟ್ಸ್ ಗಳನ್ನ ಏನು ಆಸ್ಪತ್ರೆಗಳಲ್ಲಿ ಬಳಸ್ಕೊಳ್ತಾರೆ, ಸಿರಿಂಜ್ ಇರ್ಬೋದು ಅಥವಾ ಕತ್ತರಿಗಳಿರ್ಬೋದು, ಬೇರೆ ಬೇರೆ ವಸ್ತುಗಳೇನಿರುತ್ತೆ ಆಪರೇಷನ್ ಮಾಡ್ಲಿಕ್ಕೆ ಅಥವಾ ಹೆರಿಗೆಯನ್ನು ಮಾಡ್ಲಿಕ್ಕೆ ಬಳಸ್ತಾರೆ, ಆ ವಸ್ತುಗಳನ್ನ ಪರಿಶುದ್ಧವಾಗಿ ಇಡ್ಲಿಕ್ಕೆ ಶುದ್ಧೀಕರಣ ಉಪಕರಣಗಳೇ ಇಲ್ಲ. ನೀವು ಸರಿಯಾದಂತ ಶುದ್ಧೀಕರಣ ಉಪಕರಣಗಳೇ ಇಲ್ಲದೆ ಹೋದ್ರೆ ಅವುಗಳನ್ನ ಒಂದು ಸರಿ ಆಪರೇಷನ್ ಮಾಡದಂತ ಕತ್ತರಿ ಇರ್ಬೋದು ಅಥವಾ ಸಿರಿಂಜ್ ಇರ್ಬೋದು ಅಥವಾ ಸಿಜೇರಿಯನ್ ಮಾಡ್ಲಿಕ್ಕೆ ಬಳಸುವಂತ ಬ್ಲೇಡ್ಗಳು ಇರ್ಬೋದು, ಸೊ ಇವುಗಳನ್ನ ಸರಿಯಾದ ರೀತಿಯ ಶುದ್ಧೀಕರಣ ಮಾಡದೆ ಹೋದ್ರೆ ಸಹಜವಾಗಿ ಇನ್ಫೆಕ್ಷನ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ಹೆರಿಗೆಯಾಗಿ ಆಗ್ತಕ್ಕಂಥ ಮಹಿಳೆಗಿರ್ಬೋದು ಅಥವಾ ಹುಟ್ಟತಕ್ಕಂಥ ಮಗುವಿಗಿರ್ಬೋದು ಸಹಜವಾಗಿ ಇನ್ಫೆಕ್ಷನ್ ಆಗುತ್ತೆ. ಆ ಮಗು ಇನ್ಫೆಕ್ಷನ್ ಇಂದನೇ ಕೊನೆಸುರಳಿಯುವಂತಹ ಅವಕಾಶಗಳು ಬಹುತೇಕ ಇರುತ್ತೆ ಅನ್ನುವಂಥದ್ದನ್ನ ಈ CAG ವರದಿಯಲ್ಲಿ ಹೇಳಲಾಗಿದೆ. ಸೊ ಹೀಗಿದ್ದಂತ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಸ್ತ್ರೀರೋಗ ತಜ್ಞರು ಸರಿಯಾದ ರೀತಿಯಲ್ಲಿ ಇಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲೇ ಇಲ್ಲ. ಮತ್ತೊಂದ್ ಕಡೆಯಲ್ಲಿ ತಾಲೂಕು ಹಾಸ್ಪಿಟಲ್ ಮತ್ತೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳೇನಿದಾವೆ ಆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಲ್ಲೂ ಕೂಡ ಸರಿಯಾದಂತಹ ಸಿಬ್ಬಂದಿಗಳಿಲ್ಲ, ಉಪಕರಣಗಳಿಲ್ಲ. ಹೋಗ್ರಿ ತಾಲೂಕು ಆಸ್ಪತ್ರೆಗಳಿಗೆ ಬಂದು ನೋಡಿದ್ರೆ ಅಲ್ಲಂತೂ ಇದ್ದಿದ್ದು ಇಲ್ಲ. ಜಿಲ್ಲಾಸ್ಪತ್ರೆಗಳಲ್ಲಿ ಎಲ್ಲವೂ ಇರಬೇಕು. ಇಡೀ ಒಂದು ಜಿಲ್ಲೆಯಲ್ಲಿ ಎಲ್ಲೇ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಇಲ್ಲದೆ ಹೋದ್ರು ಕನಿಷ್ಠ ಪಕ್ಷ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಗಳಿಗಾದ್ರೂ ಕೂಡ ಬಂದಂತ ಸಂದರ್ಭದಲ್ಲಿ ಆ ತಾಯಿಗೆ ಮಗುವಿಗೆ ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಎಲ್ಲ ಉಪಕರಣಗಳು ಇರಬೇಕು. ಒಂದು ವೇಳೆ ಅದನ್ನ ಆಪರೇಷನ್ ಮಾಡದಂತ ಸಂದರ್ಭದಲ್ಲಿ ಆ ಮಗುವನ್ನ ತಾಯಿಯನ್ನ ಆರೈಕೆ ಮಾಡದ ನಂತರ ನೆಕ್ಸ್ಟ್ ಬೇರೆ ಒಂದು ಮಗು ಅಥವಾ ತಾಯಿನ ನಾವು ಆಪರೇಷನ್ ಮಾಡುವಂತ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಆ ವಸ್ತುಗಳನ್ನ ಶುದ್ಧೀಕರಣ ಮಾಡ್ಲಿಕ್ಕೆ ಇಕ್ವಿಪ್ಮೆಂಟ್ಸ್ಗಳು ಬೇಕು. ಸೊ ಆ ಉಪಕರಣಗಳು ಕೂಡ ಸರಿಯಾದ ರೀತಿಯಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲೂ ಇಲ್ಲ ಅನ್ನೋದಾದ್ರೆ ಸೊ ಮಕ್ಕಳನ್ನ, ಎಳೆ ಕಂದಮ್ಮಗಳನ್ನ ಹೇಗೆ ಇವರು ಕಾಪಾಡ್ತಾರೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಇವತ್ತು ಕಾಡ್ತಾ ಇರುವಂತದ್ದು. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ಹಾಸ್ಪಿಟಲ್ಗಳನ್ನ ತೆಗೆದುಕೊಂಡು ನೋಡಿದ್ರು ಕೂಡ ತಾಲೂಕು ಮಟ್ಟದಲ್ಲಿ ಇರ್ಬೋದು ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರ್ಬೋದು ಸರಿಯಾದಂತ ಸಿಬ್ಬಂದಿಯೂ ಇಲ್ಲ, ಸರಿಯಾದಂತ ಉಪಕರಣಗಳೂ ಇಲ್ಲ. ಅದರ ಜೊತೆಯಲ್ಲಿ ಇರೋ ಉಪಕರಣಗಳನ್ನಾದ್ರೂ ನಾವು ಬಳಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ಗಳು ಅಥವಾ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮುಂದಾದ್ರೆ ಅವರಿಗೆ ಶುದ್ಧೀಕರಣ ಮಾಡಿಕೊಳ್ಳಿಕ್ಕೆ ಬೇಕಾದಂತ ವಸ್ತುಗಳು ಕೂಡ ಅಲ್ಲಿ ಸರಿಯಾದಂತ ರೀತಿಯಲ್ಲಿ ಸರ್ಕಾರ ಪೂರೈಕೆ ಮಾಡಿಲ್ಲ ಅನ್ನುವಂತ ಭಯಾನಕವಾದಂತ ಅಂಶ ಇವತ್ತು ಬೆಳಕಿಗೆ ಬಂದಿದೆ. ಸೊ ಹೀಗೆಲ್ಲ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ತಾಯಿ ಮಗುವಿನ ಈ ಕೊನೆ ಸುರಳಿತಾ ಇರುವಂತಹ ಪ್ರಕರಣಗಳು ಕಡಿಮೆ ಹೇಗಾಗ್ತವೆ? ಸರ್ಕಾರ ನಾವು ಕ್ರಮ ಕೈಗೊಳ್ತೀವಿ, ಅದನ್ನ ಮಾಡಿದ್ದೀವಿ, ಇದನ್ನ ಮಾಡಿದ್ದೀವಿ ಅಂತೇಳಿ ಪುಂಖಾನುಪುಂಖವಾಗಿ ಭಾಷಣ ಬಿಗಿಯುವಂತ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಲಿ ಅಥವಾ ಉಪಮುಖ್ಯಮಂತ್ರಿಗಳಿರ್ಲಿ, ಯಾವುದೇ ಸಚಿವರಿರ್ಲಿ, ಶಾಸಕರಿರ್ಲಿ, ಆದರೆ ಅವರಿಗೆ ಸರಿಯಾದಂತ ಸೌಲಭ್ಯಗಳನ್ನೇ ನೀವು ಕೊಡ್ತಾ ಇಲ್ಲ ಆರೋಗ್ಯ ವಿಚಾರದಲ್ಲಿ ಅನ್ನೋದು. ಇದು ಮೂಲಭೂತ ಹಕ್ಕು. ಪ್ರತಿಯೊಬ್ಬ ಮನುಷ್ಯನಿಗೂ ಸರ್ಕಾರ ಕೊಡಬೇಕಾದಂತ ಮೂಲಭೂತ ಹಕ್ಕು. ನೀವು ಏನು ಈಗಾಗಲೇ ಸರ್ಕಾರದಲ್ಲಿ ಒಂದು ಪಂಚ ಉಚಿತ ಸ್ಕೀಮ್ಗಳನ್ನ ಏನ್ ಮಾಡ್ಕೊಂಡಿದ್ದೀರಿ, ನೀವು ಅವುಗಳನ್ನ ಕೊಡದೇ ಇದ್ರೂ ಚಿಂತೆ ಇಲ್ಲ ಸ್ವಾಮಿ, ಆದ್ರೆ ಶಿಕ್ಷಣ ಮತ್ತೆ ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ. ಇವತ್ತು ಇಡೀ ಕರ್ನಾಟಕದಲ್ಲಿ ಸಾವಿರಾರು ಬಾಣಂತಿಯರು, ಎಳೆಯ ಕಂದಮ್ಮಗಳು ಕೊನೆಸುರಳಿತಿದ್ದಾವೆ ಅಂದ್ರೆ ಅದಕ್ಕೆ ಇವತ್ತು CAG ವರದಿಯನ್ನ, ರಿಪೋರ್ಟ್ ಅನ್ನ ನೀವು ನೋಡಿದ್ರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಿಜಕ್ಕೂ ಮನಸ್ಸಾಕ್ಷಿ ಅನ್ನುವಂಥದ್ದಿದ್ರೆ ಇಲ್ಲಿ ನೀವು ಎಚ್ಚರ ಆಗಲೇಬೇಕು. 2016ರಿಂದ 2022ರವರೆಗೂ ನಾವು ಇರ್ಲಿಲ್ಲ ಅಂತ ನೀವು ಜಾರಿಕೊಳ್ಳುವಂತ ಪ್ರಶ್ನೆ ಇಲ್ಲ. ಪ್ರತಿಪಕ್ಷ ನಾಯಕರು ಇವತ್ತಿನ ಸರ್ಕಾರದ ಮೇಲೆ ಆರೋಪಗಳನ್ನ ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಅವಧಿಯಲ್ಲೇ ಸರಿಯಾದ ರೀತಿಯಲ್ಲಿ ನೀವು ಚಿಕಿತ್ಸೆಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಈ ತಾಯಿ ಮಗುವನ್ನ ನೀವು ನಿಭಾಯಿಸಿಲ್ಲ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ಅವರಿಗೆ ಸಿಬ್ಬಂದಿಯನ್ನು ನೇಮಕ ಮಾಡಿಲ್ಲ, ಜೊತೆಗೆ ಅವರಿಗೆ ಸರಿಯಾದಂತ ಸೌಲಭ್ಯಗಳನ್ನು ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ಇವತ್ತು ಇಲ್ಲಿ ಗೋಚರ ಆಗ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರಗಳು ಕೂಡ ಅದನ್ನೇ ಮುಂದುವರಿಸ್ತಿದ್ದಾವೆ. ನೀವು ಮಾಡಬೇಕಾಗಿರುವಂತದ್ದು ಏನೀಗಾಗಲೇ ಅದೇ ಬಿಜೆಪಿ ನಾಯಕರೇ ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸದೆ ಇವತ್ತು ಪ್ರತಿಪಕ್ಷದಲ್ಲಿ ಕೂತು ಸರ್ಕಾರದ ಮೇಲೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇಂತಹ ನಾಯಕರಿಗೆ ನಾಚಿಕೆ ಆಗಬೇಕು ಇವತ್ತು. ಆದರೆ ಈಗ ಬಂದಿರತಕ್ಕಂತ ಸಚಿವರಾಗಿರ್ಲಿ ಅಥವಾ ಪಕ್ಷ ಯಾವುದೇ ಇರಲಿ, ಜನಸಾಮಾನ್ಯರ ಆರೋಗ್ಯದ ವಿಚಾರದಲ್ಲಿ, ಶಿಕ್ಷಣದ ವಿಚಾರದಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡುವಂತ ಜನಪ್ರತಿನಿಧಿಗಳು ನಮಗೆ ಬೇಕು. ಸೊ ಅಂತ ಜನಪ್ರತಿನಿಧಿಗಳನ್ನ ಜನ ಬೆಂಬಲಿಸಬೇಕು. ಆದರೆ ಕೇವಲ ಭ್ರಷ್ಟಾಚಾರವನ್ನ ಮಾಡಿಕೊಂಡು ಜನರ ಆರೋಗ್ಯವನ್ನ ಬಲಿ ಕೊಟ್ಕೊಂಡು, ಜನರ ಮೂಲಭೂತ ಹಕ್ಕುಗಳನ್ನ ಬಲಿ ಕೊಟ್ಕೊಂಡು ನೀವು ಆಡಳಿತ ನಡೆಸೋದಾದ್ರೆ, ನಿಮ್ಮ ಮನೆಯನ್ನ ನೀವು ಉದ್ಧಾರ ಮಾಡ್ಕೊಳ್ಳೋದಾದ್ರೆ ನಿಮ್ಮನ್ನ ಯಾಕೆ ನಾವು ಸಚಿವರನ್ನಾಗಿ ಕೂರಿಸಬೇಕು, ಆಡಳಿತ ಪಕ್ಷದಲ್ಲಿ ಕೂರಿಸಬೇಕು ಅಥವಾ ಪ್ರತಿಪಕ್ಷದಲ್ಲಿ ಇದ್ಕೊಂಡು ನಿಮಗೊಂದು ಜವಾಬ್ದಾರಿಯನ್ನು ಕೊಡಬೇಕು? ಜನರ ಧ್ವನಿಯಾಗಿ ಅಂದ್ರೆ ಆಡಳಿತ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ನೀವು ಆ ಧ್ವನಿಯಾಗಿ ಕೆಲಸ ಮಾಡದೇನೆ ಈಗ ನೀವು ಧ್ವನಿ ಆಗ್ಲಿಕ್ಕೆ ಹೋಗ್ತೀರಿ, ಅದನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನೀವು ಬಳಸ್ಕೊಳ್ತೀರಿ ಅನ್ನೋದಾದ್ರೆ
ನಿಮಗೆ ಮನಸ್ಸಾಕ್ಷಿ ಅನ್ನೋದು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಜನಸಾಮಾನ್ಯರು ಇವತ್ತು ಕೇಳಬೇಕಾಗುತ್ತೆ. ಇನ್ನು 2022ರಿಂದ ಇಲ್ಲಿಗೆ ಇನ್ನೂ ಕೂಡ ಏನೇನಾಗಿದೆಯೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಇನ್ನೂ ಕೂಡ ಅದೇ ರೀತಿಯ ವಾತಾವರಣ ಮುಂದುವರಿತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಬಳ್ಳಾರಿಯಲ್ಲಿ ಅತಿ ಹೆಚ್ಚು ಏನು ಬಾಣಂತಿಯರು ಮತ್ತು ಮಗು ಏನು ಕೊನೆಯುಸಿರೆಳಿತಾ ಇರುವಂತಹ ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು ಜೊತೆಯಲ್ಲಿ ಬೆಳಗಾವಿನಲ್ಲಿ ವರದಿಯಾಗಿದೆ, ಧಾರವಾಡದಲ್ಲಿ ವರದಿಯಾಗಿದೆ, ಚಾಮರಾಜನಗರ, ಶಿವಮೊಗ್ಗ, ಬೆಂಗಳೂರು ಬಹುತೇಕ ಕಡೆಗಳಲ್ಲಿ ಈ ತರದ ಪ್ರಕರಣಗಳು ಮತ್ತೆ 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 ವರದಿ ಆಗ್ತಾನೆ ಇದ್ದಾವೆ. ಆದ್ರೆ ಅದನ್ನ ತಡೆಯುವ ನಿಟ್ಟಿನಲ್ಲಿ ಸರ್ಕಾರಗಳು ಏನು ಕ್ರಮಗಳನ್ನ ಕೈಗೊಳ್ಳುತ್ತಿದ್ದಾವೆ ಅಂತ ಹೇಳಿ ಹುಡುಕ್ತಾ ಹೋದ್ರೆ ಇಲ್ಲಿ ಇವರ ನಿರ್ಲಕ್ಷ್ಯವೇ ಎದ್ದು ಕಾಣಿಸ್ತಾ ಇದೆ. ಸೊ ನಾನು ಆ ಕಾರಣಕ್ಕಾಗಿ ಹೇಳ್ತಾ ಇರುವಂತದ್ದು, ಈ ಒಬ್ಬ ಮಹಿಳೆ ತನ್ನ ಮಗುವಿಗೆ ಜನ್ಮ ಕೊಡಬೇಕು ಅಂತ ಹೇಳಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಆ ಮಹಿಳೆಗೂ ಕೂಡ ಅದು ಪುನರ್ಜನ್ಮ. ಸೊ ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಬರ್ತಕ್ಕಂತ ಆ ಮಹಿಳೆಗೆ ಕನಿಷ್ಠ ಪಕ್ಷ ಒಂದು 6 ಟೆಸ್ಟ್ಗಳನ್ನ ಮಾಡಿ ಆ ಮಹಿಳೆ ಆರೋಗ್ಯವಾಗಿದ್ದಾಳಾ ಇಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡು ಆನಂತರ ಅವಳನ್ನ ಹೆರಿಗೆ ವಾರ್ಡ್ಗೆ ತೆಗೆದುಕೊಂಡು ಹೋಗಿ, ಆಪರೇಷನ್ ಥಿಯೇಟರ್ಗೆ ತೆಗೆದುಕೊಂಡು ಹೋಗಿ ಅವಳಿಗೆ ಹೆರಿಗೆಯನ್ನ ಮಾಡಬೇಕು. ಆದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಕನಿಷ್ಠ ಆ 6 ಪರೀಕ್ಷೆಗಳನ್ನ ಮಾಡುವಂತಹ ವ್ಯವಸ್ಥೆ ಕೂಡ ನಮ್ಮ ಜಿಲ್ಲಾಸ್ಪತ್ರೆಗಳಿಗಲ್ಲಾಗ್ಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಾಗ್ಲಿ ಇಲ್ಲ ಅನ್ನುವಂಥದ್ದು ಇವತ್ತು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಬಹುತೇಕ ಆಸ್ಪತ್ರೆಗಳು ಎಲ್ಲೋ ಒಂದೆರಡು ಜಿಲ್ಲೆಗಳಲ್ಲಿ ಆ ತರದೊಂದು ವ್ಯವಸ್ಥೆ ಇರುವಂತದ್ದು ಬಿಟ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಈ ತರದ ವ್ಯವಸ್ಥೆಯೇ ಇಲ್ಲ ಅನ್ನುವಂಥದ್ದನ್ನ CAG ವರದಿಯಲ್ಲಿ ಇವತ್ತು ಬಹಿರಂಗವಾಗಿ ಸರ್ಕಾರದ ಮುಂದಿಟ್ಟಿದ್ದಾರೆ ಎಲ್ಲ ಅಂಕಿಅಂಶಗಳನ್ನ. ಇದರ ಜೊತೆನಲ್ಲಿ ಮಿನಿಮಮ್ ನಿಮಗೆ ಒಂದು ಏನು ಮಹಿಳೆಯ ಆರೋಗ್ಯವನ್ನ ಸುಧಾರಿಸಲಿಕ್ಕೆ ಬೇಕಾದಂತ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಗಳನ್ನ ಕೊಡುವಂತ ವ್ಯವಸ್ಥೆ ಕೂಡ ನಿಮ್ಮ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅನ್ನುವಂತ ಮತ್ತೊಂದು ರೋಚಕವಾದಂತ ಭಯಾನಕವಾದಂತ ಅಂಶಗಳನ್ನ ಈ CAG ವರದಿಯಲ್ಲಿ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಮೆಡಿಕಲ್ ಹಾಸ್ಪಿಟಲ್ಗಳಲ್ಲೂ ಕೂಡ ಮೆಡಿಕಲ್ಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳು ಸಿಗ್ತಾ ಇದ್ದಾವೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳು ಸಿಗ್ತಾ ಇಲ್ಲ? ಸೊ ಇದು ಬಹಳ ದೊಡ್ಡ ಯಕ್ಷ ಪ್ರಶ್ನೆ ಇವತ್ತು. ಹಾಗಾದ್ರೆ ಬರ್ತಾ ಇರುವಂತಹ ಔಷಧಿಗಳು ಎಲ್ಲಿ ಹೋಗ್ತಿದ್ದಾವೆ, ಇಲ್ಲಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಈ ಅಂಶವನ್ನು ಕೂಡ ಸರ್ಕಾರ ಗಮನಿಸಬೇಕಾಗುತ್ತೆ. ನಾನು ಕೆಲವು ಅಂಶಗಳನ್ನ ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಯಾವ್ಯಾವ್ದು ಏನೇನು ಆಗ್ತಾ ಇದೆ ಅಂತ ಹೇಳಿ. ಆಸ್ಪತ್ರೆಯಲ್ಲಿ ತಜ್ಞ ಸಿಬ್ಬಂದಿ ಇಲ್ಲ, ಉಪಕರಣಗಳಿಲ್ಲ ಅಥವಾ ಏನು ಅನ್ನೋಂಥದ್ದು ಇದು ಬೇರೆ ವಿಚಾರ. ಆದ್ರೆ ಇಲ್ಲಿ ಆರೋಗ್ಯ ಸಮಸ್ಯೆ ಅಂದ್ರೆ ಒಬ್ಬ ಮಹಿಳೆ ಬಂದಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಆ ಮಹಿಳೆಗೆ ಬೇರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕಾದ್ರೂ ಕೂಡ ಅಲ್ಲಿ ಸರಿಯಾದಂತ ವ್ಯವಸ್ಥೆ ಇರಬೇಕು. ಅದು ಕೂಡ ಇಲ್ಲಿ ಪತ್ತೆ ಮಾಡ್ಲಿಕ್ಕೆ ನಮಗೆ ಅವಕಾಶಗಳು ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಆ ಕಾರಣಕ್ಕಾಗಿ ಜೀವಹಾನಿ ಆಗುವಂತ ಸಂಖ್ಯೆಗಳು ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ. ಇಲ್ಲಿ ಹೆರಿಗೆ ಪೂರ್ವದಲ್ಲಿ ಒಂದು RTI ಅನ್ನುವಂತ ಒಂದು ಇಂಜೆಕ್ಷನ್ ಕೊಡಬೇಕಾಗುತ್ತೆ, STI ಅನ್ನುವಂತ ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಸೊ ಇದು ರೋಗ ನಿರೋಧಕ ಶಕ್ತಿಯನ್ನ ಆ ಮಹಿಳೆಯಲ್ಲಿ ಹೆಚ್ಚು ಮಾಡ್ಲಿಕ್ಕೆ ಬಳಸ್ತಾ ಇರುವಂತ ಔಷಧಗಳು. ಸೊ ಈ ಔಷಧಗಳನ್ನ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇರ್ಬೋದು, ತಾಲೂಕು ಆಸ್ಪತ್ರೆಗಳಲ್ಲಿ ಇರ್ಬೋದು, ಈ RTI ಮತ್ತೆ STI ಔಷಧಗಳೇ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನು ಕಾರ್ಟಿಕೋಸ್ಟೆರಾಯ್ಡ್ ಚುಚ್ಚುಮದ್ದಂತೂ ಈ ಮೊದಲೇ ಇಲ್ಲ. ಸೊ ಈಗಾಗಲೇ ನಾ ಹೇಳಿದ ಹಾಗೆ 5,598 ಪ್ರಕರಣಗಳನ್ನ ನೀವು ಪರಿಶೀಲನೆ ಮಾಡಿದ್ರೆ ಅದರಲ್ಲಿ 1,221 ಪ್ರಕರಣಗಳಲ್ಲಿ ಆ ಕಾರ್ಟಿಕೋಸ್ಟೆರಾಯ್ಡ್ ಚುಚ್ಚುಮದ್ದನ್ನ ಕೊಟ್ಟೇ ಇಲ್ಲ ಅನ್ನುವಂಥದ್ದು ಅಂಶ ಬೆಳಕಿಗೆ ಬರುತ್ತೆ. ಈ ಕ್ಯಾಲ್ಸಿಯಂ ಮಾತ್ರೆಗಳು ಇರ್ಬೋದು, ಜೊತೆಗೆ B ಕಾಂಪ್ಲೆಕ್ಸ್ ಮಾತ್ರೆಗಳು ಇರ್ಬೋದು, ಇವು ಎಲ್ಲ ಕಡೆಗಳಲ್ಲಿ ಸಹಜವಾಗಿ ಸಿಗುತ್ತೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕೆ ಈ B ಕಾಂಪ್ಲೆಕ್ಸ್ ಮಾತ್ರೆಗಳು ಸಿಗ್ತಾ ಇಲ್ಲ, ಕ್ಯಾಲ್ಸಿಯಂ ಮಾತ್ರೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಇನ್ನು ಹೈಡ್ರಾಲಜಿಕ್ ಮಾತ್ರೆಗಳಂತೂ ಅಲ್ಲಿ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಈಗ CAG ವರದಿ ಹೇಳುತ್ತೆ. ಲಿಗ್ನೋಕೆನ್ ಮಾತ್ರೆಗಳು ಇಲ್ಲ, ಜೊತೆಗೆ ಮೆಥೈಡೋಫಾ ಅಂತ ಅನ್ನುವಂತ ಮತ್ತೊಂದು ಟ್ಯಾಬ್ಲೆಟ್ ಬರುತ್ತೆ. ಸೊ ಔಷಧ ಅದು ಕೂಡ ಮೆಥೈಡೋಫಾ ಆಸ್ಪತ್ರೆಯಲ್ಲಿ ಯಾವ ಆಸ್ಪತ್ರೆಗಳಲ್ಲೂ ಸಿಗ್ತಾ ಇಲ್ಲ ಅನ್ನುವಂಥದ್ದು ಅಂಶಗಳನ್ನ ಈ CAG ವರದಿಯಲ್ಲಿ ಹೇಳ್ತಾರೆ. ಇನ್ನು ಆಂಪಿಸಿಲಿನ್ ಅನ್ನುವಂಥ ಔಷಧಿಗಳು ಕೂಡ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಇನ್ನು ಈ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಹೆರಿಗೆಗೆ ಬಂದಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏನು ಸರಿಯಾದ ರೀತಿಯಲ್ಲಿ ಅವರನ್ನ ಹೆರಿಗೆ ಬಂದ ಸಂದರ್ಭದಲ್ಲಿ ಆ ನೋವು ನಿವಾರಣೆ ಮಾಡ್ಲಿಕ್ಕೋಸ್ಕರ ಫೋಟೋಗ್ರಾಫ್ ಅನ್ನುವಂಥ ಸೌಲಭ್ಯಗಳನ್ನ ಸರ್ಕಾರಿ ಆಸ್ಪತ್ರೆಗಳು ಇರಲೇಬೇಕು. ಅಂತ ಹೆರಿಗೆ ಆಸ್ಪತ್ರೆ ಯಾವುದೇ ಇದ್ರೂ ಕೂಡ ಅಲ್ಲಿ ಹೆರಿಗೆ ಆಸ್ಪತ್ರೆಗಳಲ್ಲಿ ಈ ಫೋಟೋಗ್ರಾಫ್ ಸೌಲಭ್ಯಗಳೇನಿದೆ ಅದು ಇರಲೇಬೇಕು. ಅದು ಬಹುತೇಕ ಆಸ್ಪತ್ರೆಗಳಲ್ಲಿ ಇಲ್ಲ ಅನ್ನುವಂಥದ್ದು. ಅಂದ್ರೆ ನೋವನ್ನ ತಡೆದುಕೊಳ್ಳಲಿಕ್ಕೆ ಈ ಫೋಟೋಗ್ರಾಫ್ ಸೌಲಭ್ಯವನ್ನ ಒದಗಿಸಿದ್ರೆ ಆ ನೋವಿನ ಪ್ರಮಾಣ ಮಹಿಳೆಯರಲ್ಲಿ ಅಂದ್ರೆ ಗರ್ಭಿಣಿಯರಲ್ಲಿ ಕಡಿಮೆ ಆಗುತ್ತೆ, ಆಗ ನಿಮಗೆ ಹೆರಿಗೆ ಈಜಿ ಆಗುತ್ತೆ ಅನ್ನುವಂಥ ಒಂದು ಸೌಲಭ್ಯ ಇದು. ಸೊ ಈ ಫೋಟೋಗ್ರಾಫ್ ಸೌಲಭ್ಯವೇ ಯಾವ ಆಸ್ಪತ್ರೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಇಲ್ಲ ಅನ್ನುವಂಥ ಭಯಾನಕವಾದಂತ ಅಂಶವನ್ನ CAG ವರದಿಯಲ್ಲಿ.
ಇನ್ನು ರೇಡಿಯಂಟ್ ವಾರ್ಮರ್ ಅಂದ್ರೆ ಮಕ್ಕಳು ಹುಟ್ಟಿದಂತ ಸಂದರ್ಭದಲ್ಲಿ ಅವರು ಒಂದು ಸರಿಯಾದ ಪ್ರಮಾಣದಲ್ಲಿ ಒಂದು ಉಷ್ಣತೆಯನ್ನ ಕಾಪಾಡಿಕೊಳ್ಬೇಕಾಗುತ್ತೆ. ಸೊ ಆ ಉಷ್ಣತೆಯನ್ನ ಕಾಪಾಡಿಕೊಳ್ಳುವಂತ ವಿಚಾರದಲ್ಲೂ ಕೂಡ ಆ ರೇಡಿಯಂಟ್ ವಾರ್ಮರ್ ಅನ್ನ ಬಳಸ್ತಾರೆ. ರೇಡಿಯಂಟ್ ವಾರ್ಮರ್ ಕೂಡ ಬಹುತೇಕ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅನ್ನುವಂತ ಅಂಶವನ್ನ ಈ CAG ವರದಿಯಲ್ಲಿ ಹೇಳ್ತಾರೆ. ರೇಡಿಯಂಟ್ ವಾರ್ಮರ್ ಇಲ್ಲ ಅಂದ್ರೆ ಮಕ್ಕಳನ್ನ ಇವ್ರು ಹೇಗೆ ಆ ಟೆಂಪರೇಚರ್ ಅನ್ನ, ತಾಯಿಯ ಗರ್ಭದಿಂದ ಬರುವಂತ ಮಕ್ಕಳನ್ನ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆ ರೇಡಿಯಂಟ್ ವಾರ್ಮರ್ ಅನ್ನ ಬಳಸಬೇಕು. ಜೊತೆಗೆ ಆ ಹುಟ್ಟಿದಂತ ಸಂದರ್ಭದಲ್ಲೂ ಕೂಡ ಪೋಲಿಯೋ ಲಸಿಕೆ ಹಾಕಬೇಕು ಮತ್ತು BCG ಇಂಜೆಕ್ಷನ್ ಅನ್ನ ಕೊಡಬೇಕು, ಯಾವುದೇ ರೀತಿಯ ಒಂದು ಸಮಸ್ಯೆಗಳ ಮುಂದೆ ಆಗಬಾರದು ಅಂತ ಹೇಳಿ. ಈ ರೇಡಿಯಂಟ್ ವಾರ್ಮರ್ ಅನ್ನೋಂಥದ್ದು ಏನಂತಂದ್ರೆ, ತಾಯಿಯ ಗರ್ಭದಿಂದ ಮಗು ಜನನ ಆದ ನಂತರ ಹೊರಗಡೆ ಪ್ರಪಂಚಕ್ಕೆ ಮಗು ಬಂದಂತ ಸಂದರ್ಭದಲ್ಲಿ ಸೊ ಅಲ್ಲಿ ಆ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಆರೋಗ್ಯದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದಂತ ಸಂದರ್ಭದಲ್ಲಿ ಈ ರೇಡಿಯಂಟ್ ವಾರ್ಮರ್ ಅನ್ನ ಬಳಸ್ತಾರೆ. ಅಂದ್ರೆ ಮಗುವನ್ನ ಒಂದು ನಿರ್ದಿಷ್ಟವಾದಂತ ಒಂದು ಟೆಂಪರೇಚರ್ ನಲ್ಲಿ ಮಗುವನ್ನ ಇಟ್ಟು ಅದು ಈ ಸಹಜವಾಗಿ ಏನು ಹೊರ ಜಗತ್ತಿಗೆ ಅದು ಒಂದು ರೀತಿ ಹೊಂದಿಕೊಳ್ಳಲಿಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಆ ನಂತರ ಮಗುವನ್ನ ಅಲ್ಲಿಂದ ಹೊರಗೆ ತೆಗಿತಾರೆ. ಆದ್ರೆ ಬಹುತೇಕ ಆಸ್ಪತ್ರೆಗಳಲ್ಲಿ ಈ ರೇಡಿಯಂಟ್ ವಾರ್ಮರ್ ಸೌಲಭ್ಯವೇ ಇಲ್ಲ ಅನ್ನುವಂಥದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದಾಗುತ್ತೆ. ಸೊ ಹಾಗಾಗಿ ಬಹುತೇಕ ಕಡೆಗಳಲ್ಲಿ ಸಹಜವಾಗಿ ಎಲ್ಲರೂ ಕೂಡ ಈ ಏನು ಗೌರ್ಮೆಂಟ್ ಆಸ್ಪತ್ರೆಗಳನ್ನ ಬಿಟ್ಟು ಖಾಸಗಿ ಆಸ್ಪತ್ರೆಗಳಿಗೆ ಯಾಕೆ ಮೊರೆ ಹೋಗ್ತಾರೆ ಅನ್ನೋದಾದ್ರೆ, ಇವತ್ತು ಈ ಒಂದು ಶಿಕ್ಷಣ ವ್ಯವಸ್ಥೆ ಇರ್ಬೋದು, ಜೊತೆಗೆ ಈ ವೈದ್ಯಕೀಯ ವ್ಯವಸ್ಥೆ ಇರ್ಬೋದು, ಇವತ್ತು ಖಾಸಗೀಕರಣವಾಗಿ ಒಂದು ಬಹಳ ದೊಡ್ಡ ಪೆಡಂಭೂತವಾಗಿ ಇವತ್ತು ಸೌಲಭ್ಯಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ, ಖಾಸಗಿ ಆಸ್ಪತ್ರೆಗಳಲ್ಲಿ ಅವರು ಮನಸೋ ಇಚ್ಛೆ ಬಿಲ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಹೆರಿಗೆಗೆ ಹೋದಂತ ಸಂದರ್ಭದಲ್ಲೂ ಕೂಡ ಲಕ್ಷ ಲಕ್ಷ ಹಣವನ್ನ ಅಲ್ಲಿ ಕಟ್ಟಿ ಇವರು ಹೆರಿಗೆ ಮಾಡಿಕೊಂಡು ತಾಯಿ ಮಗುವನ್ನ ಮನೆಗೆ ಕರ್ಕೊಂಡು ಬರುವಂತಹ ವ್ಯವಸ್ಥೆ ಇವತ್ತು ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಆದ್ರೆ ಸರ್ಕಾರ ಕೋಟಿ ಕೋಟಿ ನಾವು ಹಣವನ್ನ ವ್ಯವಹಾರ ಮಾಡ್ತಿದೀವಿ, ಬಳಸ್ತಾ ಇದೀವಿ ಆರೋಗ್ಯ ಕ್ಷೇತ್ರಕ್ಕೆ ಅಂದ್ರೆ ಇಲ್ಲಿ ಸರಿಯಾದಂತ ಸೌಲಭ್ಯಗಳನ್ನೇ ನೀವು ಕೊಡ್ತಾ ಇಲ್ಲ. ಹಾಗಾದ್ರೆ ಇನ್ನು ಯಾವ ಪುರುಷಾರ್ಥಕ್ಕೆ ನೀವು ಇಷ್ಟೊಂದು ಪ್ರಮಾಣದ ಹಣವನ್ನ ಆರೋಗ್ಯ ಇಲಾಖೆಗೆ ಬಳಸ್ತಾ ಇದ್ದೀರಿ? ಸೊ ಇಲ್ಲಿ ಒಂದು ಮಗು ಹುಟ್ಟಿದ ತಕ್ಷಣ ಅದು ಒಂದು ರೇಡಿಯಂಟ್ ವಾರ್ಮರ್ ಅಲ್ಲಿ ಇಟ್ಟು ಅದನ್ನ ಮತ್ತೆ ಹೊರಗೆ ತೆಗೆದುಕೊಂಡು ಬರುವಂತದ್ದು, BCG ಇಂಜೆಕ್ಷನ್ ಅನ್ನ ಮಾಡುವಂತದ್ದು ಅಥವಾ ಪೋಲಿಯೋ ಇಂಜೆಕ್ಷನ್ ಅನ್ನು ಕೊಡ್ಲಿಕ್ಕೂ ಕೂಡ ಸರಿಯಾದ ಸೌಲಭ್ಯಗಳು ಇಲ್ಲ. ಜೊತೆಗೆ ಆ ಪೋಲಿಯೋ ಇಂಜೆಕ್ಷನ್ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಮಕ್ಕಳನ್ನ ನೀವು ಯಾವ ಪ್ರಮಾಣದಲ್ಲಿ ಕಾಪಾಡಬಲ್ಲಿರಿ? ಬಾಣಂತಿಯರನ್ನ ನೀವು ಯಾವ ಪ್ರಮಾಣದಲ್ಲಿ ರಕ್ಷಣೆ ಮಾಡಬಲ್ರಿ? ಅವರಿಗೆ ಜೀವ ಹಾನಿ ಆಗದೆ ರೀತಿಯಲ್ಲಿ ಅವರಿಗೆ ಹೇಗೆ ನೀವು ಚಿಕಿತ್ಸೆಯನ್ನ ಕೊಡ್ತೀರಿ ಅನ್ನುವಂತ ಯಕ್ಷ ಪ್ರಶ್ನೆ ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನರನ್ನ ಕಾಡ್ತಾ ಇದೆ. ಯಾವುದೇ ಗರ್ಭಿಣಿಯನ್ನ ನೀವು ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ರೆ ಸಹಜವಾಗಿ ಭಯ ಬೀಳ್ತಾರೆ. ಇಲ್ಲಿ ಸೌಲಭ್ಯಗಳು ಇಲ್ಲ ಅನ್ನುವಂಥದ್ದು ಅವರ ಗಮನಕ್ಕೆ ಬಂದ್ರೆ ಯಾವ ಧೈರ್ಯದ ಮೇಲೆ ಆ ತಾಯಿ ಮಗು ಒಂದು ಜನನ ಆಗಿ ಅವರು ಸುರಕ್ಷಿತವಾಗಿ ನಮ್ಮ ಮನೆಗೆ ವಾಪಸ್ ಬರ್ತಾರೆ ಅಂತ ಹೇಳಿ ಯಾವ ಗಂಡ ತನ್ನ ಹೆಂಡತಿಯನ್ನ ಆ ಆಸ್ಪತ್ರೆಗೆ ಸೇರಿಸ್ತಾನೆ? ಯೋಚನೆ ಮಾಡಿ ನೀವು. ಖಾಸಗಿ ಆಸ್ಪತ್ರೆಗಳಲ್ಲಿ ದುಡ್ಡು ಹೆಚ್ಚಾದ್ರೂ ಚಿಂತೆ ಇಲ್ಲ, ಜೀವ ಉಳಿದ್ರೆ ಸಾಕು ಅನ್ನುವಂತ ಮನೋಸ್ಥಿತಿಗೆ ಬಂದು ಸಹಜವಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುವಂತದ್ದನ್ನ ನೀವೇ ಸೃಷ್ಟಿ ಮಾಡ್ತಾ ಇದ್ದೀರಿ. ಕರ್ನಾಟಕ ಸರ್ಕಾರ ಸೊ ಇಲ್ಲಿ ಆರೋಗ್ಯ ವಿಚಾರದಲ್ಲಿ ಹೆಚ್ಚು ಗಮನ ಹರಿಸಿ ಮಕ್ಕಳನ್ನ ಸುರಕ್ಷಿತವಾಗಿ ಅವರು ಬೆಳವಣಿಗೆ ಹೊಂದಲಿಕ್ಕೆ ಬೇಕಾದಂತ ವ್ಯವಸ್ಥೆ ನೀವು ಆರಂಭದಲ್ಲೇ ಕೊಟ್ರೆ ಅವ್ರಿಗೆ ಬೇಕಾದಂತ ಇಂಜೆಕ್ಷನ್ ಇರ್ಬೋದು ಅಥವಾ ಮಾತ್ರೆಗಳಿರ್ಬೋದು ಅಥವಾ ಅಲ್ಲಿ ಏನು ವಾರ್ಮರ್ ವ್ಯವಸ್ಥೆ ಇರ್ಬೋದು. ಸೊ ಇವೆಲ್ಲವೂ ಕೂಡ ಒಂದು ಬೇಸಿಕ್ ನೀಡ್ಸ್ ಅನ್ನುವಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಸರ್ಕಾರ ಇಷ್ಟೆಲ್ಲ ಹಣವನ್ನ ಖರ್ಚು ಮಾಡಿಯೂ ಕೂಡ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಸಮಯಕ್ಕೆ ಸೌಲಭ್ಯಗಳೇ ಸಿಗದೆ ಹೋದ್ರೆ ತಾಯಿ ಮಗು ಹೇಗೆ ಆರೋಗ್ಯಯುತವಾಗಿ ಮನೆಗೆ ವಾಪಸ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಇವರು CAG ವರದಿಯನ್ನ ತಯಾರು ಮಾಡುವಂತ ಸಂದರ್ಭದಲ್ಲಿ 2.30 ಲಕ್ಷ ಮಹಿಳೆಯರನ್ನ, ಗರ್ಭಿಣಿಯರನ್ನ ನೀವು ಪರಿಶೋಧನೆ ಮಾಡದಂತ ಸಂದರ್ಭದಲ್ಲಿ 2.15 ಲಕ್ಷ ಹೆರಿಗೆ ಆದಂತ ಪ್ರಕರಣಗಳಲ್ಲಿ ಇವರು ಸರಿಯಾದಂತ ರೀತಿಯಲ್ಲಿ ಚಿಕಿತ್ಸೆಯನ್ನೇ ಮಾಡಿಲ್ಲ ಅನ್ನುವಂಥದ್ದು ಗೊತ್ತಾದ ಸಂದರ್ಭದಲ್ಲಿ ಸೊ ಅಂತ ಮಕ್ಕಳು ಹೇಗೆ ಆರೋಗ್ಯಯುತವಾಗಿ ಜೀವನ ಪರ್ಯಂತ ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗ್ತವೆ? ಸೊ ಇದು ಪ್ರತಿಯೊಬ್ಬರು ಸಮಾಜದಲ್ಲಿರುವಂತವರು ಎಚ್ಚರದಿಂದ ಯೋಚನೆ ಮಾಡಬೇಕಾದಂತ ಅಂಶ. ಬಹುತೇಕ ಎಲ್ಲ ಆಸ್ಪತ್ರೆಗಳಲ್ಲಿ ನಾವೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳೋ ನೀವು ಸಚಿವರಾಗಿರ್ಲಿ ಅಥವಾ ಸರ್ಕಾರದಲ್ಲಿ ಯಾವುದೇ ವ್ಯಕ್ತಿಯಾಗಿರ್ಲಿ, ಜನಪ್ರತಿನಿಧಿಗಳು, ನೀವು ಈ ತರದ ಸೌಲಭ್ಯಗಳು ಇದೆಯಾ ಇಲ್ವಾ ಅನ್ನೋದನ್ನ ನೀವು ಏನು ಆ ಕ್ಯಾಟಗರಿ ಒಂದು ಇರುತ್ತೆ, ಯಾವ್ಯಾವ ಆಸ್ಪತ್ರೆಗಳಲ್ಲಿ ಏನೇನು ಸೌಲಭ್ಯಗಳು ಇರಬೇಕು ಅನ್ನುವಂಥದ್ದು ಸರ್ಕಾರದ ಮ್ಯಾಂಡೇಟರಿ ಇರುತ್ತೆ. ಸೊ ಅಲ್ಲಿ ನೀವು ಇಲಾಖೆ ಸಚಿವರಾದಂತ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ನೇರವಾಗಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಕನಿಷ್ಠ ಪಕ್ಷ ತಿಂಗಳಲ್ಲಿ ಒಂದು ಆಸ್ಪತ್ರೆಗೆ ಹೋದ್ರೂ ಕೂಡ ನಿಮ್ಮ ಸರ್ವಿಸ್ ನಲ್ಲಿ 5 ವರ್ಷ ನಿಮ್ಮ ಅವಧಿಯಲ್ಲಿ ಎಲ್ಲ ಆಸ್ಪತ್ರೆಗಳ ವ್ಯವಸ್ಥೆಯನ್ನು ಕೂಡ ನೀವು ಖುದ್ದಾಗಿ ಪರಿಶೀಲನೆಯನ್ನ ಮಾಡಬಹುದು.
ಅಥವಾ ಒಂದು ದಿನಕ್ಕೆ ತಿಂಗಳಲ್ಲಿ ನೀವು 2 ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಆರಾಮಾಗಿ 1 ವರ್ಷದಲ್ಲಿ ನೀವು ಇಡೀ ಎಲ್ಲ ಜಿಲ್ಲಾ ಆಸ್ಪತ್ರೆಗಳ ವ್ಯವಸ್ಥೆಯನ್ನ ಬಗೆಹರಿಸ್ಕೊಳ್ಬಹುದು. ಸೊ ಒಂದು ದಿನಕ್ಕೆ ಒಂದು ಇಡೀ ಡಿಸ್ಟಿಕ್ ನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗಾದ್ರೂ ನೀವು ಓಡಾಡ್ಬೋದು. ಸೊ ಎಲ್ಲದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದ್ರೆ ಅವಕಾಶವನ್ನ ನೀವು ಸರಿಯಾಗಿ ಬಳಸ್ಕೊಂಡು ಜನರಿಗೆ ಬೇಕಾದಂತ ಸೌಲಭ್ಯಗಳನ್ನ ನೀವು ಕೊಡದೆ ಹೋದ್ರೆ ಜನ ನಿಮ್ಮ ವಿರುದ್ಧ ಇವತ್ತು ತಿರುಗಿ ಬೀಳಲಿಕ್ಕೆ ನೀವೇ ಅವಕಾಶ ಮಾಡಿಕೊಡ್ತಿದ್ದೀರಿ. ರಾಜಕೀಯವಾಗಿ ನೀವೇನಾದ್ರೂ ಮಾತನಾಡ್ಕೊಳ್ಳಿ ಅಥವಾ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಏನೇ ಆಗಿದ್ರು ಕೂಡ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ರಾಜಕೀಯ ಅನ್ನುವಂಥದ್ದು ಇವತ್ತು ನಿಮ್ಮ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡು ಡೊಂಬರಾಟ ಅನ್ನುವಂಥದ್ದು ಜನರಿಗೆ ಗೊತ್ತಾಗಿ ಹೋಗ್ಬಿಟ್ಟಿದೆ. ನಿಮ್ಮ ದೊಂಬರಾಟವನ್ನ ಜನ ನೋಡ್ಲಿಕ್ಕೆ ಸಿದ್ಧರಿಲ್ಲ. ಜನಸಾಮಾನ್ಯರಿಗೆ ಬೇಕಾದಂತ ಸೌಲಭ್ಯಗಳನ್ನ ನೀವು ಎಲ್ಲವನ್ನೂ ಕೂಡ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸಮಯಕ್ಕೆ ಸರಿಯಾಗಿ ನೀವು ಸೌಲಭ್ಯಗಳನ್ನ ಕೊಡಬೇಕು. ಹಾಗಾದಾಗ ಮಾತ್ರ ಆರೋಗ್ಯಪೂರ್ಣವಾದಂತ ಮಗು ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಹೆರಿಗೆ ಅಂತ ಸಂದರ್ಭದಲ್ಲಿ ಪುನರ್ಜೀವನವನ್ನ ಪಡೆದು ಆ ತಾಯಿ ತನ್ನ ಮಗುವಿನ ಜೊತೆಗೆ ಮನೆಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸಹಜವಾಗಿ ನಾನು ಮೊದಲೇ ಹೇಳಿದ ಹಾಗೆ 2 ದಿನದಲ್ಲಿ ಅಂದ್ರೆ 48 ಗಂಟೆಯಲ್ಲಿ ಯಾವುದೇ ಗರ್ಭಿಣಿ ಹೆರಿಗೆಗೆ ಹೋದ ಸಂದರ್ಭದಲ್ಲಿ ಅವರಿಗೆ ಸುರಕ್ಷಿತವಾದಂತ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟು ಆ 2 ದಿನದಲ್ಲಿ ಅವರನ್ನ ಮನೆಗೆ ವಾಪಸ್ಸನ್ನ ಕಳಿಸ್ಬೇಕು. ಎಸ್, ನೀವು ಮನೆಯಲ್ಲಿ ರೆಸ್ಟ್ ಮಾಡಬಹುದು ಅಂತ ಹೇಳಿ. ಆದ್ರೆ ನೀವು ಈಗಾಗಲೇ ಅವರು ಏನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಹೆಚ್ಚು ಕಡಿಮೆ 95% ಸರಿಯಾದಂತ ಚಿಕಿತ್ಸೆ ಇಲ್ಲ ಅನ್ನುವಂಥದ್ದು ಅಂಶ ಸರ್ಕಾರಿ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ತಂಡವೇ ಅಂದ್ರೆ CAG ವರದಿಯೇ ಕೊಟ್ಟಿರ್ತಕ್ಕಂಥ ಏನು ಆ ವರದಿಯಲ್ಲೇ ಇಂಥ ಒಂದು ಅಂಶಗಳು ಬಹಿರಂಗ ಅಂತ ಸಂದರ್ಭದಲ್ಲಿ ಹೇಗೆ ಜನ ನಿಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ, ಯಾವ ಧೈರ್ಯದ ಮೇಲೆ ಬರ್ತಾರೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಬೇಕು. ಇದು ಇಡೀ ಸಮಾಜಕ್ಕೆ ಸರ್ಕಾರ ಯಾವ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸ್ತಾ ಇದೆ ಅನ್ನುವಂಥ ಒಂದು ಕೆಟ್ಟ ಸಂದೇಶ ನೀವೇ ರವಾನೆ ಮಾಡದ ಹಾಗಾಗುತ್ತೆ. ಸೊ ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಸರ್ಕಾರ ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮನಸ್ಸಾಕ್ಷಿಯಿಂದಲಾದ್ರೂ ಅಟ್ಲೀಸ್ಟ್ ಕೆಲಸ ಮಾಡೋದನ್ನ ರೂಢಿಸ್ಕೊಳ್ಳಿ. ನಾನು ಎಲ್ಲ ಅಧಿಕಾರಿಗಳು ಅಥವಾ ಎಲ್ಲ ಏನು ವೈದ್ಯರು ಕೂಡ ಇದೇ ರೀತಿ ಅಂತ ನಾನು ಸಾರಾಸಗಟಾಗಿ ಹೇಳಲಿಕ್ಕೆ ಸಿದ್ಧ ಇಲ್ಲ. ಇಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಂತ ಸಾಯುವ ಸ್ಥಿತಿಯಲ್ಲಿ ಇದ್ದಂಥವ್ರನ್ನು ಬದುಕಿಸಿದಂತ ನಿದರ್ಶನಗಳು ನಮ್ಮ ಕರ್ನಾಟಕದಲ್ಲಿ ಕಣ್ಣ ಮುಂದೆ ಇದ್ದಾವೆ. ಸೊ ಆ ರೀತಿ ಮಾಡದಂತ ಸಂದರ್ಭದಲ್ಲಿ ವೈದ್ಯೋ ನಾರಾಯಣೋ ಹರಿ ಅನ್ನುವಂಥ ಮಾತುಗಳು ನಿಜವಾದ ಒಂದು ಅರ್ಥ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮನ್ನ ಜನ ದೇವರನ್ನಾಗಿ ನೋಡ್ತಾರೆ. ದೇವರು ಖಂಡಿತವಾಗ್ಲೂ ಕಾಣ್ತಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ನೀವು ಮಾಡುವಂತ ಕೆಲಸ ಆ ಮನುಷ್ಯನ ಅಥವಾ ತಾಯಿಯ ಆ ಮಗುವಿನ ಹೃದಯದಲ್ಲಿ ಈ ಭೂಮಿ ಮೇಲೆ ಇರುವವರೆಗೂ ಕೂಡ ನಿಮ್ಮನ್ನ ನೆನೆಸ್ಕೊಳ್ಳುವಂತ ನಿಮ್ಮನ್ನ ಆರಾಧಿಸುವಂತ ವ್ಯವಸ್ಥೆಯನ್ನ ನೀವು ಕ್ರಿಯೇಟ್ ಮಾಡ್ತೀರಿ. ಇಲ್ಲದೆ ಹೋದ್ರೆ ಇಡೀ ಜೀವನದುದ್ದಕ್ಕೂ ಹಿಡಿಶಾಪ ಹಾಕುವಂತ ವ್ಯವಸ್ಥೆಯನ್ನ ನೀವು ಸೃಷ್ಟಿ ಮಾಡ್ಕೊಳ್ಳುವಂತ ಅವಕಾಶ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಿ. ದಯಮಾಡಿ ಅದಕ್ಕೆ ಅವಕಾಶವನ್ನ ಕೊಡದೇನೆ ಒಬ್ಬ ತಾಯಿ ಮಗು ಹೇಗೆ ಸುರಕ್ಷಿತವಾಗಿ ಬರಬೇಕು ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಿ ಆತ್ಮಸಾಕ್ಷಿಯಿಂದ ಕೆಲಸ ಮಾಡುವಂತದ್ದಾದ್ರೆ ಖಂಡಿತವಾಗ್ಲೂ ಕೂಡ ನಾವು ಈ ತರದ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಕ್ಕೂ ಜೊತೆಗೆ ಅಲ್ಲಿ ಜನರಿಗೆ ಒಂದು ನ್ಯಾಯ ಸಿಗೋದಕ್ಕೂ ಕೂಡ ಕಾರಣ ಆಗುತ್ತೆ. ಸೊ ಆ ಮೂಲಕ ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇನೆ, ಕರ್ನಾಟಕ ಸರ್ಕಾರ ಕೋಟಿ ಹಣವನ್ನ ಇವತ್ತು ಆರೋಗ್ಯ ಇಲಾಖೆಗೆ ಬಳಸ್ಕೊಳ್ತಾ ಇದೆ. ಆದ್ರೆ ಆ ಹಣ ಹೇಗೆ ಬಳಕೆ ಆಗುತ್ತೆ ಅನ್ನುವಂಥದ್ದನ್ನ ನೀವು ಆರೋಗ್ಯ ಸಚಿವರಾಗಿರ್ಲಿ ಅಥವಾ ಮುಖ್ಯಮಂತ್ರಿಗಳಾಗಿರ್ಲಿ ಅಥವಾ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಾಗಿರ್ಲಿ ಪರಿಶೀಲನೆಯನ್ನ ಮಾಡಿ ಈ CAG ವರದಿ ಈಗಾಗಲೇ ಸರ್ಕಾರಕ್ಕೆ ಬಂದಾಗಿದೆ, ಏನೇನು ಲೋಪದೋಷಗಳಿದೆ ಅನ್ನುವಂಥದ್ದನ್ನ ಅಲ್ಲಿ ಸರಿಯಾಗಿ ಮೆನ್ಷನ್ ಮಾಡಿ ನಿಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನ ನೀವು ಒಂದು ಸಾರಿ ಗಮನಿಸಿ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ತರದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಕರ್ನಾಟಕ ನಿಜಕ್ಕೂ ಆರೋಗ್ಯಪೂರ್ಣ ಕರ್ನಾಟಕವಾಗಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ, ಸೊ ಆ ಕೆಲಸವನ್ನ ಖಂಡಿತವಾಗ್ಲೂ ನೀವು ಮಾಡಬೇಕು. ಮಾಡದೆ ಹೋದ್ರೆ ಜನ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಡಿ ದಯಮಾಡಿ. ಸೊ ನಾವು ಈ ತರದ ಒಂದು ಕಾರ್ಯಕ್ರಮವನ್ನ ಪದೇ ಜನರ ಮುಂದೆ ತೆಗೆದುಕೊಂಡು ಬಂದು ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀವಿ. ನೀವು ಕೆಲಸ ಮಾಡದೆ ಹೋದ್ರೆ ಖಂಡಿತ ನಾವಂತೂ ಸುಮ್ಮನೆ ಬಿಡೋದಿಲ್ಲ. ಸೊ ಈ ಒಂದು ವರದಿಯ ಹಿನ್ನೆಲೆ ಆದ್ರೂ ಕೂಡ ಸರ್ಕಾರ ಸರಿಯಾದ ರೀತಿಯಲ್ಲಿ ಹೆಜ್ಜೆ ಇಡುತ್ತೆ ಅನ್ನುವಂತ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.